ನೋಡಿ, ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ನಾವು ಅದನ್ನು ಥಿಂಕ್ ಮಾಡಬೇಕು, ಮತ್ತು ಅದನ್ನು ಫೀಲ್ ಮಾಡಬೇಕು, ಮತ್ತು ಅದನ್ನು ಆ್ಯಕ್ಷನ್ ತಗೋಬೇಕು, ಮತ್ತು ಅದರ ರಿಸಲ್ಟು ಮತ್ತೆ ಬರ್ತದೆ. ನೋಡಿ, ನಾವು ಇದು ನಮ್ಮಿಂದ ಆಗೋದಿಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ನಾವು ಯಾವಾಗ ನಮ್ಮ ಮೈಂಡಿಗೆ ಹೇಳ್ತೇವೆ, ಅದು ಖಂಡಿತ ಅದು ಸಾಧ್ಯ ಆಗೋದಿಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಹೇಳ್ತದೆ ಅಂದರೆ, ನಾವು ಸಾಧ್ಯ ಅಂತ ಹೇಳಿದರೆ ಅದು ಸಾಧ್ಯ ಅಂತಲೇ ಹೇಳ್ತದೆ. ನಮಗೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಖಂಡಿತ ಅದು ಆಗೋದಿಲ್ಲ ಅಂತಲೇ ಹೇಳ್ತದೆ. ಹಾಗಾಗಿ ನಾವು ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನೇ ನೋಡಬೇಕು. ಈ ಯಾವುದೇ ಒಂದು ಕೆಲಸ ಮತ್ತು ಯಾವುದೇ ಒಂದು ಅಚೀವ್ಮೆಂಟನ್ನು ನಾವು ಪಾಸಿಟಿವ್ ತಗೋಬೇಕು. ಖಂಡಿತ ನಾನು ಇದನ್ನು ಸಾಧಿಸ್ತೀನಿ ಅನ್ನೋರಿಗೆ ಮಾತ್ರ ಸಕ್ಸಸ್ ಒಲಿತದೆ. ಬಿಟ್ಟರೆ ನನಗೆ ಆಗೋದಿಲ್ಲ, ನಾನು ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ ಅಥವಾ ಮತ್ತೆ ಮಾಡ್ತೀನಿ, ಏನಾದರೂ ಒಂದು ರೀಸನ್ ಹೇಳ್ಕೊಂಡು ನಾವು ಅದನ್ನು ಮುಂದೂಡ್ತಾ ಇದ್ದರೆ ನಮ್ಮ ಮೈಂಡು ಸಹ ಹಾಗೆಯೇ ಅದನ್ನು ಮುಂದೂಡ್ತಾ ಇರುತ್ತೆ. ನಾವು ಇವತ್ತಲ್ಲ ನಾಳೆ ಮಾಡೋಣ ಅಂತ ನಾವು ಮುಂದೂಡ್ತಾ ಹೋದರೆ ಅದು ಕೂಡ ಹಾಗೆಯೇ ಮುಂದೂಡ್ತಾ ಇರುತ್ತೆ. ಹಾಗಾಗಿ ನಾವು ನಮ್ಮ ಮೈಂಡಿಗೆ ನಾನು ಇವತ್ತು ಮಾಡ್ತೀನಿ ಅಂತ ಹೇಳಿದರೆ ಅಟ್ಲೀಸ್ಟ್ ನಾಳೆ ಆದರೂ ಆಗುತ್ತೆ. ಸೊ ಹಾಗಾಗಿ ನಾವು ಯಾವುದನ್ನು ಕೂಡ ನಾವು ಮುಂದೂಡ್ಲಿಕ್ಕೆ ಹೋಗಬಾರ್ದು, ಇವತ್ತೇ ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ ನಾಳೆ ಆದರೂ ಆ ಕೆಲಸ ಖಂಡಿತ ಫಿನಿಷ್ ಮಾಡಿ ಸಕ್ಸಸ್ ಆಗ್ತೀವಿ. ನೀವು ಕೂಡ ಟ್ರೈ ಮಾಡಿ. ಸಣ್ಣ ಸಣ್ಣ ಕೆಲಸಗಳನ್ನು ಸಕ್ಸಸ್ ಮಾಡಿದಾಗ ನೀವು ದೊಡ್ಡ ಕೆಲಸ ಖಂಡಿತ ಸಕ್ಸಸ್ ಆಗುತ್ತೆ. ಹಾಗಾಗಿ ನೀವು ಪ್ರಯತ್ನ ಮಾಡಿ, ನೀವು ಸಕ್ಸಸ್ಸನ್ನು ನೀವೇ ಕಂಡುಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.